ನಾನು ಏನು ತಿಂದೆ ಹೋದ್ರೂ ನನ್ ಶುಗರ್ ಏರ್ತಾ ಇದೆಯಲ್ಲ, ಏನಿದು ಪಾಪ ಪ್ರಜ್ಞೆಯ ಅಥವಾ ಗಾಬರಿ ಪಡ್ತಾ ಇದ್ದೀರಾ? ಇಲ್ಲ, ಖಂಡಿತ ಆ ಥರ ಅಲ್ಲ. ಏನಾಗುತ್ತೆ, ಡಯಾಬಿಟಿಸ್ ಅಲ್ಲಿ ನಮ್ಮ ಶುಗರು ಎಷ್ಟೋ ಸರಿ ನಾವೇನು ತಿಂದೆ ಹೋದ್ರೂ ಏರುತ್ತೆ. ಏನಾಗುತ್ತೆ, ಲಿವರ್ ಸಹ ಶುಗರ್ನ ಪ್ರೊಡ್ಯೂಸ್ ಮಾಡುತ್ತೆ. ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಕ್ವಾಂಟಿಟಿ ಕಡಿಮೆ ಇರ್ಬೋದು, ಅಥವಾ ರೆಸಿಸ್ಟೆಂಟ್ ಇರ್ಬೋದು, ಅಥವಾ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು, ಅಥವಾ ಗ್ಲೂಕೋಸ್ ರಿಲೀಸ್ ಆಗುತ್ತಲ್ಲ ಲಿವರ್ ಇಂದ, ಅದ್ರ ಮೇಲೆ ನಿಯಂತ್ರಣನ ಕಳ್ಕೊಂಡಿರ್ಬೋದು. ಹೀಗೆಲ್ಲ ಆದಾಗ ನಮ್ಗೆ ಶುಗರ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಮೊದಲು ಒಂದು ರೀಲ್ ಅಲ್ಲಿ ನಾನು ನಿಮ್ಗೆಲ್ಲ ಹೇಳಿದ್ದೀನಿ, ಇದು ಸೋಮೋಗಿ ಎಫೆಕ್ಟ್ ಮತ್ತೆ ಡಾನ್ ಫಿನಾಮಿನನ್ ಅಂತ. ಅದರಲ್ಲಿ ಶುಗರ್ ಲೋ ಆದಾಗ ಬೆಳಿಗ್ಗೆ ಹೊತ್ತು ಶುಗರ್ ಜಾಸ್ತಿ ಆಗಿರುತ್ತೆ. ಅದನ್ನ ನೀವು ನನ್ನ ರೀಲ್ನ ಮತ್ತೊಮ್ಮೆ ನೀವು ನೋಡಿ, ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಇನ್ನು ಏನ್ ಕಾರಣಗಳು ಅಂದ್ರೆ ನೋಡಿ, ಸರಿಯಾಗಿ ನಿದ್ದೆ ಮಾಡದೆ ಹೋದ್ರೆ, ವ್ಯಾಯಾಮ ಮಾಡದೆ ಹೋದ್ರೆ, ಸ್ಟ್ರೆಸ್ ಸ್ಟ್ರೈನ್ ತಗೊಂಡ್ರೆ, ಅಥವಾ ಡಿಹೈಡ್ರೇಷನ್ ಆದ್ರೆ, ಅಥವಾ ನಮ್ಗೆ ಏನಾದ್ರು ಇನ್ಫೆಕ್ಷನ್ಗಳಾಗಿದ್ರೆ, ಅಥವಾ ಕೆಲವು ಮಾತ್ರೆಗಳಿಂದ, ಈಗ ಸ್ಟಿರಾಯ್ಡು ಅದು ಇದು ಏನಾದ್ರು ಕಾರಣಾಂತರದಿಂದ ಡಾಕ್ಟರ್ ಕೊಟ್ಟಿದ್ರೆ, ಅಥವಾ ಯಾವ್ದಾದ್ರು ನೀವು ಎಡಿಕ್ಟ್ ಆಗ್ಬಿಟ್ಟಿದ್ರೆ, ಇಂಥ ಕಾರಣಗಳಿಂದನೂ ಶುಗರ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಬರೀ ನೀವು ತಿಂದ್ರೇನೆ ಶುಗರ್ ರೈಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ಮತ್ತೆ ನಂಗೆ ಶುಗರ್ ರೈಸ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಹಸ್ಕೊಂಡ್ ಇರಕ್ ಹೋಗ್ಬೇಡಿ. ಖಂಡಿತ ಆ ತರ ಅಲ್ಲ. ಇದರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಪದೇ ಪದೇ ಹಿಂಗ್ ಆಗ್ತಾ ಇದ್ರೆ ನಿಮ್ ಡಾಕ್ಟರ್ನ ಸಂಪರ್ಕ ಮಾಡಿ. ಅವರು ನಿಮಗೆ ವಿವರವಾಗಿ ಯಾಕೆ ರೈಸ್ ಆಗಿದೆ ಅದನ್ನ ಕಂಡಿಡ್ಕೊಳ್ತಾರೆ. ಕಂಡಿಡಿದು ಖಂಡಿತ ಇದನ್ನ ನಿಮ್ಗೆ ಸರಿಪಡಿಸಬಹುದು. ಕೆಲವೊಮ್ಮೆ ಡ್ರಗ್ ಡೋಸೇಜ್ ಚೇಂಜ್ ಮಾಡ್ತಾರೆ, ಡ್ರಗ್ಗೆ ಚೇಂಜ್ ಮಾಡ್ತಾರೆ, ಅಥವಾ ನಿಮ್ಮ ಟೈಮಿಂಗ್ ಆಫ್ ದ ಮೆಡಿಸಿನ್ ನ ಚೇಂಜ್ ಮಾಡ್ತಾರೆ. ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಕೆ ನಾನು ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಾ.